ಕರಾವಳಿಯಲ್ಲಿ ಬಸ್ ನಡಿ ಸಿಲುಕಿದಂತಹ ವಿದ್ಯಾರ್ಥಿ ಗ್ರೇಟ್ ಎಸ್ಕೇಪ್. 5,000 ಲೀಟರ್ ಕಳ್ಳಪಟ್ಟಿ ಸೀಸ್ ಮಾಡಿದ ಬೆಳಗಾವಿ ಪೊಲೀಸರು. ಜೈಲಿನಲ್ಲಿ ಕೈದಿಗಳ ನಡುವೆ ಮಾರಾಮಾರಿ. ಬಳ್ಳಾರಿಯಲ್ಲಿ ದೇವರ ಮೂರ್ತಿ ಕೂರಿಸುವ ವಿಚಾರದಲ್ಲಿ ಕಿರಿಕ್. ಕಲಬುರಗಿಯಲ್ಲಿ 10 ಮಂದಿಯ ಮೇಲೆ ಹುಚ್ಚುನಾಯಿ ದಾಳಿ. ಆನೇಕಲ್ನಲ್ಲಿ ರಕ್ತಪಾತ. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಗಳೂರಿನಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಸ್ಕೂಲ್ ಬಸ್ ನಡಿ ಸಿಲುಕಿದ್ದ ವಿದ್ಯಾರ್ಥಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನ ಸುರತ್ಕಲ್ ಬಳಿ ಘಟನೆ ನಡೆದಿದೆ. ಸಣ್ಣ ಪುಟ್ಟ ಗಾಯದೊಂದಿಗೆ ವಿದ್ಯಾರ್ಥಿ ಪಾರಾಗಿದ್ದಾನೆ. ಸ್ಕೂಲ್ ಬಸ್ಸಿನಲ್ಲಿ ಬಂದು ಮನೆ ಸಮೀಪ ವಿದ್ಯಾರ್ಥಿ ಇಳಿದಿದ್ದ. ಬಸ್ ಚಲಾಯಿಸುವ ಮೊದಲೇ ರಸ್ತೆ ದಾಟಲು ಮುಂದಾಗಿದ್ದ. ಇದನ್ನ ಗಮನಿಸದ ಚಾಲಕ ಬಸ್ ಚಲಾಯಿಸಿದ್ದಾನೆ. ತಕ್ಷಣ ಅಲ್ಲೇ ಇದ್ದ ಇನ್ನೋರ್ವ ವಿದ್ಯಾರ್ಥಿ ಹಾಗೂ ಮಹಿಳೆ ಕಿರುಚಾಡಿದ್ದಾರೆ. ಇದನ್ನು ಗಮನಿಸಿದ ಚಾಲಕ ಕೂಡಲೇ ಬಸ್ ಅನ್ನು ನಿಲ್ಲಿಸಿದ್ದಾನೆ. ಸ್ಕೂಲ್ ಬಸ್ಸಿಗೆ ನಿರ್ವಾಹಕ ಇಲ್ಲದೆ ಇರೋದೇ ಘಟನೆಗೆ ಕಾರಣ ಅಂತ ಹೇಳಲಾಗಿದೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಾಲಕನ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 5,000 ಲೀಟರ್ ಕಳ್ಳಬಟ್ಟಿ ಸಾರಾಯಿ ವಶಕ್ಕೆ ಪಡೆದಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರು ದಾಳಿ ನಡೆಸಿ ಗುಡ್ಡಗಾಡು ಪ್ರದೇಶದಲ್ಲಿ ನಡೆಯುತ್ತಿದ್ದ ಕಳ್ಳಬಟ್ಟಿ ದಂಧೆಯನ್ನ ಬಯಲಿಗೆಳೆದಿದ್ದಾರೆ. ಒಟ್ಟು 5,700 ಲೀಟರ್ ಕಳ್ಳಬಟ್ಟಿ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಸಿದ್ದರಾಮಪ್ಪ ಮಾತನಾಡಿ, 1 ವಾರದ ಹಿಂದೆ ಮಾಹಿತಿ ಬಂತು. ಇಂದು ಕಾರ್ಯಾಚರಣೆಯನ್ನ ಮಾಡಿದ್ದೇವೆ. ಓರ್ವನನ್ನ ವಶಕ್ಕೆ ಪಡೆದಿದ್ದೇವೆ. ಉಳಿದವರು ಎಸ್ಕೇಪ್ ಆಗಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ್ದೇವೆ ಅಂತ ಹೇಳಿದ್ದಾರೆ. 1 ವಾರದಿಂದ ಮಾಹಿತಿ ಬಂದಿತ್ತು. ಎಲ್ಲಾ ರೀತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸೋನಹಟ್ಟಿ ಗ್ರಾಮದಲ್ಲಿ ಈ ಹಳ್ಳದಲ್ಲಿ ಕಳ್ಳಬಟ್ಟಿ ತಯಾರು ಮಾಡತಕ್ಕಂತ ಘಟಕ ಮತ್ತೆ ಮನೆಯಲ್ಲೂ ಸಹ ಚೆಕ್ ಮಾಡಿದಾಗ ಒಂದು 4-5 ಮನೆಯಲ್ಲಿ ಅನ್ಡಿಸ್ಟಿಲ್ಡ್ ಆಲ್ಕೋಹಾಲ್ ಸ್ಟೋರ್ ಮಾಡಿರೋದು ಸಿಕ್ಕಿದೆ. ಸುಮಾರು ನಮಗೆ 5,000 ಲೀಟರ್ ಅಷ್ಟು ಸಹ ಇದು ಎಲ್ಲ ಸಿಕ್ಕಿದೆ. ಇತ್ತೀಚೆಗೆ ಜೈಲಿನಲ್ಲಿ ಆರೋಪಿಗಳ ನಡುವೆ ಗಲಾಟೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಶಿವಮೊಗ್ಗದ ಹರ್ಷ ಕೊಲೆ ಪ್ರಕರಣದ ಆರೋಪಿಗಳು ಹಾಗೂ ಇತರೆ ಆರೋಪಿಗಳು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿ ಹೊಡೆದಾಡಿಕೊಂಡಿದ್ದಾರೆ. ಇನ್ನು 2 ಗುಂಪಿನ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಘಟನೆಯ ಬಳಿಕ ಅಪರಾಧ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಜೈಲಿನ ಮೇಲೆ ದಾಳಿ ನಡೆಸಲಾಗಿದೆ. ಈ ವೇಳೆ ಮಾರಕಾಸ್ತ್ರಗಳು, 10,000 ನಗದು, 2 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವರ ಮೂರ್ತಿ ಕೂರಿಸುವ ವಿಚಾರದಲ್ಲಿ 2 ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿರುವ ಘಟನೆ ಬಳ್ಳಾರಿ ಜಿಲ್ಲೆ ಕೊಳಗಲ್ ಗ್ರಾಮದಲ್ಲಿ ನಡೆದಿದೆ. ಪವಾಡ ಪುರುಷ ಎರ್ರಿ ತಾತ ಸ್ವಾಮಿಯ ಮೂರ್ತಿ ಕೂರಿಸುವ ವಿಚಾರದಲ್ಲಿ ಕಿರಿಕ್ ಆಗಿದೆ. ದೇವಸ್ಥಾನ ಕಟ್ಟುವ ವಿಚಾರದಲ್ಲಿ 2 ಗುಂಪುಗಳ ಕೋರ್ಟ್ ಮೆಟ್ಟಿಲೇರಿದ್ವು. ಕೋರ್ಟ್ನಲ್ಲಿ ಸದ್ಯಕ್ಕೆ ದೇವಸ್ಥಾನದ ಗೋಪುರ ಹಾಗೂ ಕಾಂಪೌಂಡ್ ಕಟ್ಟೋದಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಆದರೆ ಒಂದು ಗುಂಪು ಇವತ್ತು ಬೆಳಿಗ್ಗೆ ಗೋಪುರ ಕಟ್ಟಿ ದೇವಸ್ಥಾನದ ಒಳಗೆ ಮೂರ್ತಿ ಕೂರಿಸಿದೆ. ಇದಕ್ಕೆ ಇನ್ನೊಂದು ಗುಂಪು ವಿರೋಧ ವ್ಯಕ್ತಪಡಿಸಿ ಮೂರ್ತಿ ತೆರವುಗೊಳಿಸುವಂತೆ ಪಟ್ಟು ಹಿಡಿದಿದೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇದ್ದು 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಬೆಂಗಳೂರಿಗೆ ಜಲಕ್ಷಾಮ ಶುರುವಾಗಿದೆ. ಬೇಸಿಗೆಗೂ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದ್ದು ಜನ ಖಾಲಿ ಕೊಡ್ಪಾನಗಳನ್ನು ಹಿಡ್ಕೊಂಡು ಬೀದಿಗೆ ಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೋರಮಂಗಲ, ವರ್ತೂರು, ಎಲೆಕ್ಟ್ರಾನಿಕ್ ಸಿಟಿ, ಮಹದೇವಪುರ, ವೈಟ್ಫೀಲ್ಡ್ ಭಾಗದ ಅಪಾರ್ಟ್ಮೆಂಟ್ನಲ್ಲಿ ಹನಿ ನೀರಿಗೂ ಪರದಾಡುವಂತಾಗಿದೆ. ನೀರ್ ಸಪ್ಲೈ ಬಂದಾಗಿದೆ ಅಂತ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂದ ನಿವಾಸಿಗಳಿಗೆ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕಾವೇರಿ ನೀರು ಬಂದಾಗಿದೆ, ಟ್ಯಾಂಕರ್ ನೀರು ಬರ್ತಿಲ್ಲ, ಹೀಗಾಗಿ ನೀರನ್ನ ಪಡಿತರ ಮಾದರಿಯಲ್ಲಿ ಹಂಚುವ ಅನಿವಾರ್ಯತೆ ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ತಲಘಟ್ಪುರದಲ್ಲಿ ಶುದ್ಧ ನೀರಿನ ಘಟಕದ ಮುಂಭಾಗ 2 ರಿಂದ 3 ಗಂಟೆ ಕ್ಯೂನಲ್ಲಿ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದ್ದು, ದಾಸರಹಳ್ಳಿ, ಬೊಮ್ಮನಹಳ್ಳಿ, ಆರ್ನಗರ, ಮಹದೇವಪುರದಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್ ಅಪಾರ್ಟ್ಮೆಂಟಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಈ ಸಲ ನಾವು ಅದನ್ನು ಲಿಮಿಟ್ ಮಾಡ್ತಾಗಕ್ಕೆ ಹೇಳಿದ್ದೀವಿ. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನಿಂದ ನಾವು ಒಂದು ಸರ್ಕ್ಯುಲರ್ ಹೊರಡಿಸಿದ್ದೀವಿ. ನೀವು ನಿಮ್ಮ ರೆಸಿಡೆನ್ಸಿಗೆ ಈ ಥರ ಆದಷ್ಟು ಲಿಮಿಟಲ್ಲಿ ನೀರನ್ನು ಬಳಕೆ ಮಾಡೋಕ್ಕೆ ಸರಿಯಾಗಿ ಮೇಂಟೈನ್ ಮಾಡಿ. 4 ಗಂಟೆ 3 ಗಂಟೆ ಬಂದು ಕಾಯ್ಕೊಬೇಕು. ಕಾಯಿದ್ರೆ ನೀರು ಸಿಗ್ತವೆ, ಇಲ್ಲಾಂದ್ರೆ ನೀರಿಲ್ಲ. ನಾವು ಕೆಲ್ಸಗಳಿಗೆ ಹೋಗ್ಬೇಕು, ಗ್ಯಾಸ್ದಿಂದ ಬರಬೇಕು, ಮಕ್ಕಳು ಬರೀ ಬಿಟ್ಟು ಇಲ್ಲಿ ಕಾಯ್ಕೊಂಡಿರ್ತಾರೆ. ಅವ್ರೇನಿಲ್ಲ, ನೀರು ಬಿಡ್ತಾರೆ. ಅವ್ರು ನೀರು ಬಂದ್ರೇನೆ ಅವರು ನೀರು ಬಿಡೋದು, ಇಲ್ಲಾಂದ್ರೆ ನೀರಿಲ್ಲ ಅಣ್ಣ. ನಾನು ಬಂದೆ 3:15 ಬಂದು ಕ್ಯಾನಿಗೆ ಬಿಟ್ಟು ಹೋಗಿ ನೋಡ್ರಿ ಕ್ಯೂವಲ್ಲೇ ಬರ್ತಾನೆ ಇದ್ದೀವಿ. ಬೆಳಿಗ್ಗೆ ಬಂದರೆ 5 ಗಂಟೆಗೆ ತಂದಿಕ್ಬೇಕು. ಸಾಯಂಕಾಲ ಬಂದರೆ 4 ಗಂಟೆಗೆ ತಂದಿಕ್ಬೇಕು. 4 ಗಂಟೆಗೆ ಬಂದು ಒಂದು 2 ಅವರ್ ಕಾಯಿದ್ರೆ 5 ಗಂಟೆಗೆ ನೀರು, ಇಲ್ಲಾಂದ್ರೆ ಸಿಗೋದಿಲ್ಲ, ಇಲ್ಲ ಅಂದರೆ ಇಲ್ಲ. ಆನೇಕಲ್ನಲ್ಲೂ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ನೀರಿಲ್ಲದೆ ಆನೇಕಲ್ ಪಟ್ಟಣದ ನಾರಾಯಣಪುರ ಜನ ಪರದಾಡ್ತಿದ್ದಾರೆ. 15 ದಿನದಿಂದ ಇಡೀ ಗ್ರಾಮಕ್ಕೆ ನೀರು ಸರಬರಾಜಾಗ್ತಿಲ್ಲ. ನೀರಿಗಾಗಿ ನಲ್ಲಿಗಳ ಬಳಿ 100 ಬೆಂದಿಗೆಗಳನ್ನು ಇಟ್ಟು ಮಹಿಳೆಯರು ಕಾಯುವಂತಹ ಪರಿಸ್ಥಿತಿ ಇದೆ. ಒಂದು ಟ್ರ್ಯಾಕ್ಟರ್ ನೀರಿಗೆ 500 ರಿಂದ 600 ರೂಪಾಯಿ ಕೊಡಬೇಕು. ಆದರೆ ಬಡಾವಣೆ ನಿವಾಸಿಗಳಿಗೆ ಹಣ ಕೊಟ್ಟು ನೀರು ಖರೀದಿ ಮಾಡೋಕ್ಕಾಗ್ತಿಲ್ಲ. ಪುರಸಭಾ ಅಧಿಕಾರಿಗಳನ್ನ ಕೇಳಿದ್ರೆ ಬೇಜವಾಬ್ದಾರಿತನ ಹೇಳಿಕೆಯನ್ನ ಕೊಡ್ತಾರಂತೆ. ಕೊಳವೆ ಬಾವಿ ರಿಪೇರಿ ಆಗಿದೆ ಅಂತ ಕಾರಣ ಕೊಡ್ತಿದ್ದಾರೆ. ವಾಟರ್ ಮ್ಯಾನ್ ಅವರನ್ನ ಕೇಳಿದ್ರೆ ಜನಪ್ರತಿನಿಧಿಗಳನ್ನ ಕೇಳಿ ಅಂತಾರೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಳೆ ಬಂದರೆ 15 ದಿವಸ ಆಗುತ್ತೆ ಸರ್ ನೀರು ಬಂದು ಈ ಕಡೆ.
ಅದು ನೀರೇ ಪ್ರಾಬ್ಲಮ್. ಕೇಳಿದ್ರು ಬಿಡ್ತೀವಿ ಅಂತ ಹೇಳ್ತಾರೆ. ಈ ಲಾಸ್ಟ್ ಅಂದ್ರೆ ನೀರೇ ಬರಲ್ಲ. ಈ ಕಡೆ ನೀರೇ ಪ್ರಾಬ್ಲಮ್ಮು. ಬೇರೆ ಕಡೆ ಎಲ್ಲ ಹೋದ್ರೆ ದೂರ ಜಾಸ್ತಿ 1000 ಏನೋ ಕೇಳಿದ್ರೆ ಹೋಗಿ ಮುನ್ಸಿಪಲ್ ಹತ್ರ ಕೇಳ್ರಿ, ಇಲ್ಲ ಎಲೆಕ್ಷನ್ಗೆ ಹತ್ರ ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ಮು ನೀರಿಲ್ಲ, ಬಿಡ್ತೀವಿ ಅಂತ ಹೇಳಿದ್ರು. ಕಾಯ್ತಾ ಇದ್ವಿ, ಇಲ್ಲೂ ನೀರು ಬಂದಿಲ್ಲ, ಏನೂ ಬಂದಿಲ್ಲ. ಇಲ್ಲ ಸರ್, ಟ್ಯಾಂಕ್ ಸಹ ಇಲ್ಲ ನಮಗೆ. ನೀರು ಬರ್ತಾ ಇತ್ತು, ಇವಾಗ ಟ್ಯಾಂಕ್ ಸಹ ಇಲ್ಲ ನಮಗೆ. ಬೇರೆ ಕಡೆ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಏನೂ ಇಲ್ಲ. ರಿಪೇರಿಗಳು ಬಿಟ್ಟಾವೆ, ನಾವು ಹೆಂಗೆ ಬಿಡೋದು ಅಂತಾರಪ್ಪ, ಏನು ಮಾಡೋದು ನಾವು? ಇರೋದು ನಾವು ಲಾಸ್ಟ್ ನೀರುಗಳು ಬೇಕು ಜಾಸ್ತಿ. ಈಗ ಬೆಳಗ್ಗೆ ಬಿಡ್ತೀರಿ, ಸಾಯಂಕಾಲ ಬಿಡ್ತೀರಿ ಅಂತಾರೆ. ರಾತ್ರಿ ಎಲ್ಲ ಕಾತ್ರು ಕೂಡ ಬರಲ್ಲ ಸರ್. ಬಂದು ರಿಪೇರಿ ಮಾಡಬೇಕು, ರಿಪೇರಿ ಆಗೋಗದೆ, ಪೈಪ್ ಹೋಗ್ಬಿಟ್ಟೈತೆ ಅಂದರು ಸರ್. ಆಮೇಲೆ ಮಧ್ಯಾಹ್ನ ಮೇಲೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಬಿಟ್ಟು ಇಲ್ಲ, ಏನೂ ಇಲ್ಲ. ಅದೇನೋ ಸ್ವಲ್ಪ ಬುರ್ದೆ ನೀರು ಬಂತು, ಒಂದು 2-3 ಬಿಂದಿಗೆ. ತಿರ್ಗಾ ನಿಂತೋಯ್ತು, ಪೈಪ್ ಹೋಗ್ಬಿಟ್ಟೈತೆ, ತಿರ್ಗಾ ಗಾಡಿ ಏನೋ ಹೋಗ್ಬಿಟ್ಟು ಅಂದರು, ಅಷ್ಟೇ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಪಬ್ಲಿಕ್ ಟಿವಿ ನಿರಂತರ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. 800 ಖಾಸಗಿ ಟ್ಯಾಂಕರ್ಗಳ ಮೂಲಕ ಉಚಿತ ನೀರು ಪೂರೈಕೆಗೆ ಮುಂದಾಗಿದ್ದು, ಎಲ್ಲಿ ಜಲಕ್ಷಾಮ ಇದೆಯೋ ಅಂತ ಕಡೆ ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಕಾವೇರಿ ನೀರು ಇಲ್ಲ, ಬೋರ್ವೆಲ್ ನೀರು ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಖಾಸಗಿ ಟ್ಯಾಂಕರ್ಗಳಲ್ಲಿ 3-4 ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ಜನ ನೀರು ಖರೀದಿಸ್ತಾ ಇದ್ರು. ಈ ಬಗ್ಗೆ ಫೆಬ್ರವರಿ 13ರಿಂದ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಇದು ಸದನದಲ್ಲಿಯೂ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತು 3000 ಖಾಸಗಿ ಟ್ಯಾಂಕರ್ಗಳಲ್ಲಿ 200 ಖಾಸಗಿ ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆದು ನೀರು ಪೂರೈಕೆ ಮಾಡೋಕೆ ತೀರ್ಮಾನ ಮಾಡಿದೆ. ಅವರು ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬಿಟ್ಟು ನಾವು ನಮ್ಮ ಕಡೆಗೆ ಎಲ್ಲಿ ವಾಟರ್ ಸಪ್ಲೈ ಮಾಡಬೇಕು ಆ ಕಡೆಗೆ ಎಷ್ಟು ವಾಟರ್ ಟ್ಯಾಂಕರ್ಸ್ ಪಡೆದು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅವರಿಂದ ಪಡಿತೀವಿ, ನಾವೇ ಅದನ್ನು ಆಪರೇಟ್ ಮಾಡಿ 0 ಅಮೌಂಟ್ನಲ್ಲಿ ಕೊಡ್ತೀವಿ. ಪಬ್ಲಿಕ್ಗೆ ಜೀರೋ ಅಮೌಂಟ್ನಲ್ಲಿ ಕೊಡ್ತೀವಿ. ಈಗ ಸದ್ಯಕ್ಕೆ ಏನಿದೆ, ನಮ್ಮ BWSS ವತಿಯಿಂದ DC ಮುಖಾಂತರ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಕೋಪ ಕಾಯ್ದೆಯಡಿಯಲ್ಲಿ 200 ಟ್ಯಾಂಕರ್ಗಳನ್ನು ಸರ್ಕಾರದ ದರದಲ್ಲಿ ತೆಗೆದುಕೊಂಡು ಖಾಸಗಿಯಿಂದ ನಮ್ಮ ರೇಟಿಗೆ ತಗೊಂಡು ನಮ್ಮ BWSSB ನೀರನ್ನೇ ಆ ರೇಟಿಗೆ ನಾವು ತಗೊಂಡು ಅವರಿಗೆ ನಮ್ಮ BWSSB ನೀರನ್ನೇ ಜನರಿಗೆ ಉಚಿತವಾಗಿ ಸರಬರಾಜು ಮಾಡುವ ಕ್ರಮವನ್ನು ಜರುಗಿಸ್ತೀವಿ. ನೇರವಾಗಿ ಯಾವುದೇ ಒಂದು ಉದ್ದಿಮೆಯಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಕಾದ್ರೆ ಕಾನೂನು ಮತ್ತು ನಿಯಮಾವಳಿಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಈಗ ಟ್ಯಾಂಕರ್ ಬಗ್ಗೆ ಈಗ ಇತ್ತೀಚೆಗೆ ನಮಗೆ ಸಮಸ್ಯೆಗಳು ಉಂಟಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸಂಸದ ಅನಂತಕುಮಾರ್ ಹೆಗಡೆ ನಡುವಿನ ವಾಕ್ ಸಮರ ಜೋರಾಗಿದೆ. ಸಿದ್ದರಾಮುಲ್ಲಾ ಖಾನ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದ ಅನಂತಕುಮಾರ್ ಹೆಗಡೆಗೆ ಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರಾಗೋಕೆ ಲಾಯಕ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಂಸದ ಹೆಗಡೆ ಸಂವಿಧಾನ ಬದಲಾವಣೆ ಮಾಡೋಕ್ ಬಂದವರು, ಅಂತವರು ಇಂಥ ಹೇಳಿಕೆ ಕೊಟ್ರೆ ಯಾವ ಕಿಮ್ಮತ್ತಿರುತ್ತೆ? ಕಾಮ್ಲೆ ರೋಗದವರಿಗೆ ಎಲ್ಲವೂ ಹಳದಿಯಾಗೆ ಕಾಣುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತಾಡಿ ಮುಸಲ್ಮಾನರನ್ನ ವಿರೋಧ ಮಾಡ್ತಾರೆ. ಅವರಿಗೆ ಮುಸಲ್ಮಾನರನ್ನ ಕಂಡ್ರೆ ಆಗಲ್ಲ, ಹಾಗಾಗಿ ನನ್ನನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಅಂತ ಸಿಎಂ ಕಿಡಿಕಾರಿದ್ರು. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಈ ಗ್ಯಾರಂಟಿ ಕೊಟ್ಟುಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ, ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLAಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ಮುಸಲ್ಮಾನರನ್ನ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತಾರೆ ಅಷ್ಟೇ. ಈಗ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ? ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿಯೇ ಕಾಣ್ತೇವೆ ಅಂತೇಳಿಗೆ ಏನು ಮಾಡೋಕ್ಕಾಗುತ್ತೆ? ಕುತೂಹಲ ಘಟ್ಟಕ್ಕೆ ಬಂದು ನಿಂತಿರುವ ಸಕ್ಕರೆ ನಾಡಿನ ಟಿಕೆಟ್ ಹಂಗಾಮ. ಸಂಸದೆ ಸುಮಲತಾ ಹಾಗೂ HDK ನಡುವೆ ಮಂಡ್ಯ ಟಿಕೆಟ್ ಪ್ರತಿಷ್ಠೆ ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ಮಂಡ್ಯ ಟಿಕೆಟ್ಗೆ ಇಬ್ಬರ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇನ್ನು ಮಂಡ್ಯದಿಂದನೇ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರು ನಿವಾಸದಲ್ಲಿ ಸಂಸದೆ ಸುಮಲತಾ ಹೈ ವೋಲ್ಟೇಜ್ ಸಭೆ ಕರೆದಿದ್ದಾರೆ. ಚುನಾವಣೆಗೆ ಸಿದ್ಧತೆ ಕುರಿತು ಮುಖಂಡರೊಂದಿಗೆ ಸುದೀರ್ಘ ಚರ್ಚೆ ಮಾಡ್ತಾರೆ. ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಸದ್ಯ ಸುಮಲತಾ ನಡೆ ತೀವ್ರ ಕುತೂಹಲ ಕೆರಳಿಸಿದ್ದು, ನಾಳಿನ ಸಭೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಸುಮಲತಾ ಆಪ್ತ ಶಶಿಕುಮಾರ್ ಮಾತನಾಡಿ, ನಾಳೆ ಸಭೆ ಕರೆದಿದ್ದೀವಿ, ಲೋಕಸಭಾ ಚುನಾವಣೆಯ ನಿರ್ಧಾರ ಸಂಬಂಧ ಚರ್ಚೆ ಮಾಡ್ತೀವಿ. 100ಕ್ಕೆ 100 ಸುಮಲತಾ ಅಂಬರೀಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ತಿಳಿಸಿದ್ರು. ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಶ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂತ ನಾಯಕರುಗಳನ್ನ, ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ನಮ್ಮ MP ಅವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲ ಅಭಿಪ್ರಾಯಗಳನ್ನ
ಹೇಳಬೇಕು, ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ 4 ಗಂಟೆಗೆ JP ನಗರದ ನಿವಾಸದಲ್ಲಿ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನು ಕರಿತಾ ಇದ್ದೀವಿ. ಲೋಕಸಭಾ ಚುನಾವಣೆ ಈ ಬಾರಿ ಉಡುಪಿ ಹಾಗೂ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ಕೂಗು ಹೆಚ್ಚಾಗಿದೆ. ಪತ್ರ ಚಳುವಳಿಯನ್ನ ಕಾರ್ಯಕರ್ತರು ಆರಂಭಿಸಿದ್ದಾರೆ. ಇದಕ್ಕೆ ಶೋಭಾ ಕರಂದ್ಲಾಜೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತಹ ಕೇಂದ್ರ ಸಚಿವೆ, ಟಿಕೆಟ್ ಎಲ್ಲರೂ ಕೇಳಬಹುದು, ಆದ್ರೆ ಮತ್ತೊಬ್ಬರ ತೇಜೋವಧೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರ್ದು. ಇದನ್ನ ಜನ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ. ನಿಜವಾದ ಬಿಜೆಪಿ ಕಾರ್ಯಕರ್ತರು ಈ ಕೆಲಸವನ್ನ ಮಾಡುವುದಿಲ್ಲ. ಯಾರೋ ಸ್ಪಾನ್ಸರ್ ಮಾಡಿ ಇದನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ನನಗೆ ರಾಜಕೀಯದಲ್ಲಿ ವಿರೋಧಗಳು ಹೊಸದಲ್ಲ. ನಾನು ಅಭಿವೃದ್ಧಿ ಅಧಿಕಾರ ಚುನಾವಣೆ ಮಾಡ್ತೀನಿ. ಎದುರಾಳಿಯ ನಿಂದನೆಯಿಂದಲ್ಲ, ಕ್ಷೇತ್ರ 10 ವರ್ಷದ ಹಿಂದೆ ಹೇಗಿತ್ತು ಅನ್ನೋದನ್ನ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ರು. ವಿರೋಧಗಳು ನಂಗೆ ರಾಜಕೀಯದಲ್ಲಿ ಹೊಸದಲ್ಲ. ನಾನು ಮಂತ್ರಿ ಇದ್ದಾಗಲೇ ನನ್ನ ರಾಜೀನಾಮೆಯನ್ನು ತಗೊಂಡಂತ ಉದಾಹರಣೆ ಇದೆ. ಟಿಕೆಟ್ ಎಲ್ಲರೂ ಕೇಳಬಹುದು, ಆದರೆ ಇನ್ನೊಬ್ರಿಗೆ ಅವಮಾನ ಮಾಡಿ, ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಜನನೂ ಗಮನಿಸ್ತಾ ಇದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕಾಗಿ ಅದು ಬರುವಂಥದ್ದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕೋ ಅವರೇ ಕೊಡ್ತಾರೆ. ಆದರೆ ನಾನಿವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಭಿವೃದ್ಧಿಯ ಆಧಾರದಲ್ಲೇ ಚರ್ಚೆ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಆ ಅಭಿವೃದ್ಧಿ ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನಕ್ಕೆ ಜಲಜೀವನ ಮಿಷನಲ್ಲಿ ನೀರು ತಲುಪಿದೆ, ಎಷ್ಟು ಜನಕ್ಕೆ ನಾವು ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಕೊಡೋಕ್ಕೆ ಸಾಧ್ಯ ಆಗಿದೆ, ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾದಂಥ ವಿಷಯ ಇದೆ. ಚರ್ಚೆ ಆಗಬೇಕು. ಈ ಚುನಾವಣೆಯ ನಾವು ಅಭಿವೃದ್ಧಿಯ ಆಧಾರದಲ್ಲೇ ಎದುರಿಸ್ತೀವಿ. ಯಾವ ವೈಯಕ್ತಿಕ ಎದುರಾಳಿಯ ನಿಂದನೆ ಮಾಡಲ್ಲ, ಯಾವುದರ ಬಗ್ಗೆನೂ ನಾನು ಮಾತಾಡಲ್ಲ.